ಏನ್ ಸರ್ ನಿಮ್ಗೆ ಅಭಿಮಾನಿಗಳ ಪೂರ ಇಲ್ಲೇ ಹರಿದು ಬಂದ್ಬಿಟ್ಟಿದೆ. ಲವ್ಲಿ ಲವ್ಲಿ. ಜೊತೆಗೆ ಈ ಹಾಡಿಗೆ ಬಹಳ ಮುಖ್ಯವಾಗಿ ಈ ಹಾಡಿಗೆ ಈ ಚಪ್ಪಾಳೆ. ಯಾರು ಆ ಹೊಂಬಾಳೆ ನಮಗ್ ಕೊಟ್ಟವರು? ಬರೀ ಹಾಡಿಗಲ್ಲ, ಹಾಡದವ್ರಿಗೂ. ಹೌದು, ಹಾಡಿಗೆಲ್ಲ ಹಾಡ್ದವ್ರಿಗೂ, ಹಾಡಿನ ಸಾಹಿತ್ಯಕ್ಕೂ, ಅದರಲ್ಲಿ ನಟಿಸಿದಂತ ನಮ್ಮ ಜಗ್ಗಣ್ಣನ್ಗೂ ಎಲ್ರಿಗೂ ಚಪ್ಪಾಳೆ. ಹೇಗಿದೆ ಸರ್ ಹೊರಗಡೆ ರೆಸ್ಪಾನ್ಸು? ಏನ್ ಅಂತಿದ್ದಾರೆ ಆಫೀಸಲ್ಲೆಲ್ಲ? ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಾನಿವತ್ತು ಪೊಲೀಸ್ ಇಲಾಖೆ ಪ್ರತಿನಿಧಿಯಾಗಿ ಇಲ್ಲಿ ಹಾಡ್ತಾ ಇದ್ದೀನಿ. ಸೊ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಜಿ ಕನ್ನಡ ವಾಹಿನಿ ಒಂದು ಉತ್ತಮ ವೇದಿಕೆ ಒದಗಿಸ್ಕೊಟ್ಟಿದೆ, ಒಂದು ಒಳ್ಳೆ ಗೌರವ ಕೊಟ್ಟಿದೆ ಅಂತ ನಮ್ಮ ಕಮಿಷನರ್ ಸಾಹೇಬರು ಹೇಳಿದರು. ತುಂಬ ಖುಷಿಪಟ್ಟರು ನಾನು ಸಾಂಗ್ ಹಾಡಿದ್ದು ನೋಡಿ. ಸೊ ನಮ್ಮ ಕಮಿಷನರ್ ಸಾಹೇಬ್ರ ಪರವಾಗಿ ಚಾನಲ್ಗೆ ನಾನು ಇಲ್ಲಿಂದನೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ವಿ ಪಿ ಸರ್, ನೀವು ಅವ್ರು ಬಂದಾಗ ಹೇಳಿದ್ರಿ ಇದು ಚರಿತ್ರೆ ಸೃಷ್ಟಿಸೋ ಅವತಾರ ಅಂತ. ಅದು ಹೇಳಿ ಒಂದೇ ವಾರದಲ್ಲಿ ನೋಡಿ ಹೆಂಗಿದ್ದಾರೆ ಫ್ಯಾನ್ಸ್ ಇವ್ರಿಗೆ. ಅಯ್ಯೋ, ಒಳಗಡೆ ಇಷ್ಟು ಅಂದ್ರೆ ಇನ್ನು ಒಳಗಡೆ ಇನ್ನು ಎಷ್ಟಿರ್ತಾರಪ್ಪ. ಹೊರಗಡೆನೂ ಸಿಕ್ಕಾಪಟ್ಟೆ ಫ್ಯಾನ್ಸಾ? ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಂದ ಸಹ ಫೋನ್ ಮಾಡಿ ವಿಶ್ ಮಾಡಿದರು. ವಾವ್. ಪೊಲೀಸ್ ಇಲಾಖೆಗೆ ಗೃಹ ಇಲಾಖೆ ಅವರೇ ಮುಖ್ಯ. ಅಲ್ಲಿಂದ ಕರೆ ಮಾಡಿ ಅವರು ಮುಖ್ಯ ಕಾರ್ಯದರ್ಶಿಗಳು ಕರೆ ಮಾಡಿ ತುಂಬ ಸಂತಸ ವ್ಯಕ್ತಪಡಿಸಿದರು, ತುಂಬ ಖುಷಿಯಾದರು. ಸೊ ಪೊಲೀಸ್ ಇಲಾಖೆಯಿಂದ ಒಬ್ಬ ಕಲಾವಿದ ಇಲ್ಲಿ ಹೋಗಿ ವೇದಿಕೆಯಲ್ಲಿ ಆಡ್ತಾ ಇದ್ದೇನೆ ಸರಿಗಮಪದಲ್ಲಿ ಅಂತ ತುಂಬ ಖುಷಿಪಟ್ಟರು ಸರ್. ಅದಕ್ಕಿಂತ ದೊಡ್ಡ ಗೌರವ ನನಗೆ ಬೇರೆ ಸಿಗಲ್ಲ ಸರ್. ಥ್ಯಾಂಕ್ ಯು ಸರ್. ತಾವು ಒಬ್ಬ ಪೊಲೀಸ್ ಆಗಿ ಬಂದು ಮನೋರಂಜನೆ ನೀಡೋದು ಒಂದು ಕಡೆ ಸತ್ಯವಾದರೆ, ಇನ್ನೊಂದು ಕಡೆ ಪ್ರತಿ ವಾರ ಏನಾದರೂ ಒಂದು ಮಾಹಿತಿ ನಮಗೆ ಕೊಡಿ. ಎಷ್ಟೋ ವಿಷಯಗಳಿರುತ್ತವೆ. ಹೌದು, ಸಮಾಜದ ಸುಧಾರಣೆಗೆ ನಿಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳಿರುತ್ತವೆ, ಚಟುವಟಿಕೆಗಳಿರುತ್ತವೆ, ನಮಗದು ಗೊತ್ತೇ ಇರೋದಿಲ್ಲ. ಹೌದು ಸರ್, ಹೌದು ಸರ್. ಯಾವುದಾದ್ರು ಒಂದು ಮಾಹಿತಿಯನ್ನು ನೀವು ನಮಗೆ ಸಂಕ್ಷಿಪ್ತವಾಗಿ ಕೊಡ್ತಾ ಹೋಗಿ. ಖಂಡಿತ ಸರ್. ಸಾಹೇಬ್ರೆ ನಮಸ್ತೆ ಸರ್. ನಮಸ್ಕಾರ. ಭಾಳ ಚೆನ್ನಾಗಿ ಹಾಡಿದ್ರಿ, ಭಾಳ ಚೆನ್ನಾಗಿ ಹಾಡಿದ್ರಿ. ಒಂದು ಥ್ಯಾಂಕ್ ಯು ಸರ್. ಹಾಡ್ತಾ ಇದ್ದಂಗೆ ಇಲ್ಲೇ ಒಂದು ಎನರ್ಜಿ ಕ್ರಿಯೇಟ್ ಆಯಿತು. ಮಹಾಗುರುಗಳು ಹಾಡೋದು ಅದು ಹೆಂಗೆ ಪ್ರೆಸೆಂಟೇಷನ್ ಮಾಡ್ತಾಯಿದ್ರು ಅದನ್ನು ಒಂದು ಮಟ್ಟಕ್ಕೆ ಮೇಲೆ ಪ್ರೆಸೆಂಟ್ ಮಾಡೋ ಲೆವೆಲಲ್ಲಿ ಹಾಡಿದ್ರಿ ನೀವು. ಭಾಳ ಖುಷಿ ಆಯ್ತು ನನಗೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಈಗ ಮಹಾಗುರುಗಳೇ, ನಿಜವಾಗಿಯೂ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಪೊಲೀಸ್ ಅಂದರೆ ಅಂಜಿಕೆನೂ ಇರಬೇಕು, ಕಾಪಾಡ್ತಾನೆ ಅನ್ನೋ ನಂಬಿಕೆನೂ ಇರಬೇಕು. ಅದೇ ಪೊಲೀಸ್. ಶ್ರುತಿಬದ್ಧವಾಗಿದ್ದರೆ ಸಮಾಜವೂ ಚೆನ್ನಾಗಿರುತ್ತೆ, ಸಂಗೀತವೂ ಚೆನ್ನಾಗಿರುತ್ತೆ. ವೆರಿ 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 ಗುಡ್. ನಾನು ನಿನಗೆ ಸ್ಟೇಜ್ ಪ್ರೆಸೆನ್ಸ್ ಸಖತ್ತಾಗಿದೆ ನಿಮಗೆ. ಸ್ಟೈಲಿಶ್ ಸಿಂಗಿಂಗ್ ಇದೆ. ಎಲ್ಲೋ ಒಂದು ಕಡೆ ಏನನ್ಸುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ ಅನ್ಸುತ್ತೆ. ಸೆಲೆಕ್ಟ್ ಆಗಿಬಿಟ್ಟಿದ್ದೀವಿ, ಇನ್ಮೇಲೆ ಕಲ್ತ್ಕೊಂಡು ಆರಾಮಾಗಿ ಹಾಡೋಣ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ನಾಟ್ ಬ್ಯಾಡ್, ಗುಡ್ ಒನ್. ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬಾಯಿ ಗಂಟ್ಲು ಹಾಡ್ತಾ ಇದೆ, ಶ್ರುತಿ ವಿವೇಕ ಸೇರಿಸ್ತಾ ಇಲ್ಲ. ಅಲ್ಲಿ ಮೇನ್ ಫೈನ್ ಟ್ಯೂನಿಂಗ್ ಇಲ್ಲ ಅಂದಮೇಲೆ ಆಡಿಷನಲ್ಲಿ ಹಾಡಿದ್ರು ಇಲ್ಲಿ ಯಾಕೆ ಹಾಡಲಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡುತ್ತೆ. ಅದರಿಂದ ನೆಕ್ಸ್ಟ್ ಟೈಮ್ ನೀವು ಪಿಚ್ಚಿಂಗ್ ಫಸ್ಟ್ ಶ್ರುತಿ ಸೇರ್ಬೇಕಷ್ಟೆ. ಶ್ರುತಿ ಸೇರಿದ್ರೆ ಮಿಕ್ಕಿದೆಲ್ಲ ಸೇರುತ್ತೆ. ಏನಮ್ಮ ಕೇಳು, ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಕೇಳು. ಟೋಟಲ್ ಪರ್ಸೆಂಟೇಜ್ 88. ಸರಿಗಮಪ ಸೀಸನ್ 17ರ ಮೊದಲ ಸ್ಟ್ಯಾಂಡಿಂಗ್ ಓವೇಷನ್ ಪರ್ಫಾರ್ಮೆನ್ಸ್. ಅದು ಮಹಾಗುರುಗಳು. ಇಲ್ಲ, ಕಡೆ ಪಲ್ಲವಿನೇ ಹೈಲೈಟು. ಅದಕ್ಕೋಸ್ಕರ ಎದ್ದು ನಿಂತಿದ್ದು. ನಾನು ಎದ್ದೇಳಿಲ್ಲ, ಹಾಡೇ ಎಬ್ಬಿಸ್ತು. ಆಹಾ, ಥ್ಯಾಂಕ್ ಯು ಸರ್. ಹಲೋ ಮಿಸ್ಟರ್ ನೇಹಾ ಅವರೇ. ಹಲೋ ಸರ್. ಏನ್ರಿ ನೀವು ನ್ಯೂಕ್ಲಿಯರ್ ಬಾಂಬ್ ಥರ ಇದ್ದೀರಾ ನೀವು. ಚಾನ್ಸೇ ಇಲ್ಲ ನೀವು. ಸೂಪರ್ಬ್ ಆಗಿ, ಅಮೇಝಿಂಗ್. ಅಂದರೆ ಈ ಥರ ಟೋನು, ಈ ಥರ ವಾಯ್ಸಸ್ಸು, ಈ ಥರ ಹಾಡುಗಳಿಗೆ ಹುಡುಕಬೇಕಾದ್ರೆ ಕನ್ನಡದಲ್ಲಿ ಭಾಳ ಯೋಚನೆ ಮಾಡಬೇಕಾದ್ರೆ ಯಾರು ಈ ಥರ ಕೊಡ್ತಾರೆ ಅಂತ. ಇವತ್ತು ನೇಹಾ ಸಿಕ್ಕಿದ್ರು. ಇನ್ಮೇಲೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಎನರ್ಜಿ, ಈ ಸ್ಟೈಲ್ ಆಫ್ ಸಿಂಗಿಂಗ್, ಗಾಡ್ ಬ್ಲೆಸ್ ಯು ನೇಹಾ. ದಿಸ್ ಇಸ್ ರಿಯಲಿ 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 ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ ಹೇಗೆ ಅಂತ. ಏನಂದರೆ ಈ ರಿದಮ್ ಇದೆಯಲ್ಲಮ್ಮ, ಅದು ತುಂಬ ಟೆಂಪ್ಟಿಂಗ್ ರಿದಮು. ಇಂಥ ರಿದಮ್ ಸಿಕ್ಕಿದ್ರೆ ಡ್ರಮ್ ಪ್ಲೇಯರ್ಸು ಹಾಡು ಕೇಳಿಸ್ದ ಹಾಗೆ ನುಡಿಸ್ತಾರೆ. ಹಾಡೇ ಕೇಳಬಾರ್ದು ಹಾಗೆ ನುಡಿಸ್ತಾರೆ. ಜೊತೆಯಲ್ಲಿ ಸಪೋರ್ಟರ್ಸ್ ಅಷ್ಟು ಎಮೋಷನ್ ಆಗಿ ಅವ್ರು ನುಡಿಸ್ತಾ ಇದ್ರೆ, ಅಷ್ಟು ಆರ್ಕೆಸ್ಟ್ರಾನ ಒಂದು ಕೈಲಿ ಹಿಂಗೆ ಹಿಡ್ಕೊಂಡು ಎಳೆದು
ಇವಳು ಹಾಡ್ಲಲ್ಲ ಅಲ್ವಾ? ನೀನು ಆರ್ಡಿನರಿ ಖಾಲಿ ದೋಸೆ ಅಲ್ಲ, ನೀನು ಕಾಳಿ ದೋಸೆ ನೀನು. ಮಾಗರುಗಳೇ ಸೂಪರ್ ಸಖತ್. ಆರ್ಡಿನರಿ ಖಾಲಿ ದೋಸೆ ಅಲ್ಲ, ಕಾಳಿ ದೋಸೆ. ನೋಡಿ ಇಡೀ ಸೆಟ್ಟು ಜರಾಳ್ ಸರ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಇಷ್ಟೊತ್ತಾದ್ರೂ ಒಬ್ಬ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತ. ಎಲ್ಲ ಶಿವನಿಚ್ಛೆ. ಎವ್ರಿಬಡಿ ಕೇಳ್ಕೊಂಬಿಡಿ. ಮತ್ತೆ ಯಾಕೆ ಅರ್ಥ ಆಗ್ತಾ ಇಲ್ಲ ಈ ಸಾಂಗ್ ನಿಮ್ಗೆ? ನನಗೆ ಮೊದ್ಲೇ ಕಿವಿ ಕೇಳಲ್ಲ, ಅಷ್ಟು ಜೋರಾಗ ವಾದ್ಯದ ಗಾಡಿ ನನಗೆ ಹೆಂಗ್ ಕೇಳ್ತದೆ? ಎಲ್ರಿಗೂ ಕೇಳಿಸ್ತು. ನಾನು ಇದಕ್ಕೆ ಇಯರ್ಫೋನ್ ಹಾಕೊಂಡಿಲ್ವಲ್ಲ. ಅಯ್ಯೋ ತಾತ, ನೀವು ಬನ್ನಿ ತಾತ. ಈಗ ಈ ಹಾಡನ್ನ ಏನು, ಹೇಗೆ, ಯಾಕೆ, ಹೀಗೆ ಅನ್ನೋದನ್ನ ನಮ್ಮ ನೇಹ ಅರ್ಥ ಮಾಡಿಸ್ತಾಳೆ ನಿಮ್ಗೆ. ಕಂದ, ಅರ್ಥ ಮಾಡಿಸಮ್ಮ ಸಾಂಗ್. ಹೆಲೋ ಮಿಸ್ಟರ್ ಹೇಳು. ಹೆಲೋ ಮಿಸ್ಟರ್. ಹೇಳಿ ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ಆಮೇಲೆ ಎವ್ರಿಬಡಿ ಕೇಳ್ಕೊಂಡ್ ಬಿಡಿ. ಎವ್ರಿಬಡಿ ಅಲ್ಲ, ಎವ್ರಿಬಡಿ ಲಿಸನ್ ಟು ಸಮ್ ವಾಯ್ಸ್. Yes, that is the point. ಎವ್ರಿಬಡಿ ಕೇಳ್ಕೊಂಬಿಡಿ. ಕೇಳ್ಕೊಂಬಿಡಿ. ಎಲ್ಲಕ್ಕೂ ಇವನು ರೆಡಿ. ಓಹೋ, ಎಲ್ಲದಕ್ಕೂ ಇವನು ರೆಡಿ. ಆಮೇಲೆ 6 ಅಡಿ ಬೆಂಕಿ ಕಿಡಿ, ಕೈಲಾದ್ರೆ ಇವನ ಹಿಡಿ. ಅಪ್ಪ, ನನ್ನ ಹಿಡಿಯಕ್ ಆಗಲ್ ಬಿಡ್ ನಿನ್ ಕೈ. ನಾನ್ ನಿಮ್ಮಂತ ಕೈಗೆಲ್ಲ ಸಿಗೋದು ಇಲ್ಲ. 6 ಅಡಿ ಕಟ್ಔಟ್ ಹೇಳ್ತಿರೋ. ನೆಕ್ಸ್ಟ್ ಸಖತ್ ಕಿಲಾಡಿ, ಒಂಚೂರು ಅನಾಡಿ. ನೀವೇ ನಾನು ಕಿಲಾಡಿನೇ, ಬಟ್ ನಾನು ಬಾರಿ ತುಂಬಾ ಸೈಲೆಂಟು ಆಗಿರ್ತೀನಿ. ಆದ್ರೆ ಒಂದಂತೂ ನಿಜ, ಈ ಎಲ್ಲ ಮಕ್ಳ ಜೊತೆ ಸೇರ್ಕೊಂಡು ಈ ಗ್ರ್ಯಾಂಡ್ ಪಾ, ಈ ಜನರೇಷನ್, ದೊಡ್ಡ ಜನರೇಷನ್ ಒಂದು ಜೀವನವನ್ನ ಸೆಲೆಬ್ರೇಟ್ ಮಾಡ್ತಾ ಇದೆಯಲ್ಲ ನಮ್ಮ ಸಂಗೀತ ವೇದಿಕೆ. ಅದು ತಾತಂಗೆ ಮಾಗುರುಗಳೇ ಒಳಗಡೆ ಆಕೆ ಬಹಳ ಇಷ್ಟ. ಈ ನೀವ್ ಹೇಳಿದ ಮಾತು, ಒಂದ್ ಮನೇಲಿ ತಾತ ಚುಡಾಯಿಸೋದಿರುತ್ತೆ ಗೊತ್ತಾ ಮೊಮ್ಮಕ್ಳನ್ನ. ಇದು ಅದು ಬರ್ತಾ ಇದೆ. ಅಜ್ಜ, ನಿಮಗೆ 2ನೇ ಮೊಮ್ಮಗಳು ಸಿಕ್ಕಿದ್ದಾಳೆ. ಹೌದು, 2ನೇ ಮೊಮ್ಮಗಳು. ಒಂದೇದು, ಅದು 2ನೇದು. ಅವಳು ಪುಟ್ಟಿ, ಇವಳು ಚಿಟ್ಟಿ. ನಾನ್ ಕುಟ್ಟಿ. ನಾನ್ ಪುಟ್ಟಿ, ಇವಳು ಕುಟ್ಟಿ.